ಹೊಳೆನರಸೀಪುರದ ಬಿಎಚ್ ರಸ್ತೆ ಅಗಲೀಕರಣ ಕನಸು ನನಸಾಗಿಸುವ ಹಂತಕ್ಕೆ ಬಂದಿದೆ. ಶಾಸಕ ಎಚ್ ಡಿ ರೇವಣ್ಣ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ 29 ಕೋಟಿ ರೂಪಾಯಿ ವೆಚ್ಚದ ದ್ವಿಮುಖ ರಸ್ತೆ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿದರು. ಇಂಜಿನಿಯರ್ಗಳಿಗೆ ಸಲಹೆ ಸೂಚನೆ ನೀಡಿದ ಅವರು ರಸ್ತೆ ಅಗಲವಾದ ಬಳಿಕ ವ್ಯಾಪಾರಿಗಳಾಗಲಿ ನಿವಾಸಿಗಳಾಗಲಿ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಿದರು. ಮೊದಲಿಗೆ ಅರ್ಧ ರಸ್ತೆ ನಿರ್ಮಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ನಂತರ ಉಳಿದ ಭಾಗವನ್ನು ಪೂರ್ಣಗೊಳಿಸುವ ಯೋಜನೆ ಇದೆ. ಹಲವು ವರ್ಷಗಳ ಬೇಡಿಕೆಯಾಗಿದ್ದ ಈ ರಸ್ತೆ ಅಗಲೀಕರಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ನೀಡಿದ ಅನುದಾನ ಈಗ ಫಲ ನೀಡಿದೆ. ನಿಯಮಾನುಸಾರ ಪರಿಹಾರ ನೀಡಿ ಕಾಮಗಾರಿ ನಡೆಸಲಾಗುವುದು ಎಂದು ರೇವಣ್ಣ ಭರವಸೆ ನೀಡಿದರು. ಯಾರಿಗೂ ತೊಂದರೆ ಆಗದಂಗೆ ಕೇಂದ್ರ ಸರ್ಕಾರದ 29 ಕೋಟಿ ಹಣನ ಅದನ್ನ ನೀವು ಈಗ ಮಾಡ್ತಾ ಇದ್ದೀವಿ. ಈಗ ಒಂದು 2 ಕಡೆಯಿಂದ ಮೀಡಿಯಂ ಹಾಕಿ ಇದು ಮಾಡಿ ಕೆಲವು ಜಾಗ ಯಾರ್ದಾರು ಒಂದು ಕಡೆ ಫಸ್ಟ್ ಮಾಡ್ತೀವಿ. ಇಲ್ಲೇಗಾರು ಉಳಿದಿದ್ರೆ ಲ್ಯಾಂಡ್ ಎಕ್ವಿಷನ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಆಮೇಲೆ ಆ ಕಡೆ ಕೆಲಸ ಮಾಡಿ. ಎಷ್ಟು ಕಿಲೋಮೀಟರ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಈ ಕಡೆ ಕಾಲಕ್ಕೆ ಅದು ಅಳತೆ 60 ಇರುತ್ತೆ. ಎಷ್ಟು ಕೋಟಿ ಟ್ರೈನು ಈ ಕಡೆಯಿಂದ 30 ಅಡಿ ಮಾಡ್ತೀವಿ. ಆಮೇಲೆ ಅದು ಲ್ಯಾಂಡ್ ಅಕ್ವಿಷನ್ ಎಲ್ಲ ಆದ್ಮೇಲೆ ಆ ಬಾಕಿ ಮಾಡ್ತೀವಿ. ಎಷ್ಟು ಕೋಟಿ ವೆಚ್ಚದಲ್ಲಿ ಇದೆ ಇದು 29 ಕೋಟಿ. ಹೊಳೆನರಸೀಪುರದ ಬಿಎಚ್ ರಸ್ತೆ ಅಗಲೀಕರಣ ಕನಸು ನನಸಾಗಿಸುವ ಹಂತಕ್ಕೆ ಬಂದಿದೆ. ಶಾಸಕ ಎಚ್ ಡಿ ರೇವಣ್ಣ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ 29 ಕೋಟಿ ರೂಪಾಯಿ ವೆಚ್ಚದ ದ್ವಿಮುಖ ರಸ್ತೆ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿದರು. ಇಂಜಿನಿಯರ್ಗಳಿಗೆ ಸಲಹೆ ಸೂಚನೆ ನೀಡಿದ ಅವರು ರಸ್ತೆ ಅಗಲವಾದ ಬಳಿಕ ವ್ಯಾಪಾರಿಗಳಾಗಲಿ ನಿವಾಸಿಗಳಾಗಲಿ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಿದರು. ಮೊದಲಿಗೆ ಅರ್ಧ ರಸ್ತೆ ನಿರ್ಮಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ನಂತರ ಉಳಿದ ಭಾಗವನ್ನು ಪೂರ್ಣಗೊಳಿಸುವ ಯೋಜನೆ ಇದೆ. ಹಲವು ವರ್ಷಗಳ ಬೇಡಿಕೆಯಾಗಿದ್ದ ಈ ರಸ್ತೆ ಅಗಲೀಕರಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ನೀಡಿದ ಅನುದಾನ ಈಗ ಫಲ ನೀಡಿದೆ. ನಿಯಮಾನುಸಾರ ಪರಿಹಾರ ನೀಡಿ ಕಾಮಗಾರಿ ನಡೆಸಲಾಗುವುದು ಎಂದು ರೇವಣ್ಣ ಭರವಸೆ ನೀಡಿದರು. ಯಾರಿಗೂ ತೊಂದರೆ ಆಗದಂಗೆ ಕೇಂದ್ರ ಸರ್ಕಾರದ 29 ಕೋಟಿ ಹಣನ ಅದನ್ನ ನೀವು ಈಗ ಮಾಡ್ತಾ ಇದ್ದೀವಿ. ಈಗ ಒಂದು 2 ಕಡೆಯಿಂದ ಮೀಡಿಯಂ ಹಾಕಿ ಇದು ಮಾಡಿ ಕೆಲವು ಜಾಗ ಯಾರ್ದಾರು ಒಂದು ಕಡೆ ಫಸ್ಟ್ ಮಾಡ್ತೀವಿ. ಇಲ್ಲೇಗಾರು ಉಳಿದಿದ್ರೆ ಲ್ಯಾಂಡ್ ಎಕ್ವಿಷನ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಆಮೇಲೆ ಆ ಕಡೆ ಕೆಲಸ ಮಾಡಿ. ಎಷ್ಟು ಕಿಲೋಮೀಟರ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಈ ಕಡೆ ಕಾಲಕ್ಕೆ ಅದು ಅಳತೆ 60 ಇರುತ್ತೆ. ಎಷ್ಟು ಕೋಟಿ ಟ್ರೈನು ಈ ಕಡೆಯಿಂದ 30 ಅಡಿ ಮಾಡ್ತೀವಿ. ಆಮೇಲೆ ಅದು ಲ್ಯಾಂಡ್ ಅಕ್ವಿಷನ್ ಎಲ್ಲ ಆದ್ಮೇಲೆ ಆ ಬಾಕಿ ಮಾಡ್ತೀವಿ. ಎಷ್ಟು ಕೋಟಿ ವೆಚ್ಚದಲ್ಲಿ ಇದೆ ಇದು 29 ಕೋಟಿ.